ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಸೂರಿನಲ್ಲಿ 100 ಕೆಜಿಗೂ ಹೆಚ್ಚು ಚಿನ್ನ ದೋಖಾ ಆಗಿರೋದು. ಚಿನ್ನ ತಂಬಿ ವಂಚನೆ ಕೇಸ್ ಬಗ್ಗೆ ವಿಸ್ತೃತ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಂಚನೆಯ ಕೇಸಲ್ಲಿ ಇಡಿ ಎಂಟ್ರಿ ಸಾಧ್ಯತೆ ಇದೆ. ಕೇಸ್ಗಳ ದಾಖಲು ಈಗ ಮುಗಿದ ಮೇಲೆ ಇಡಿ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಮೈಸೂರಿನಲ್ಲಿ 100 ಕೆಜಿಗೂ ಹೆಚ್ಚು ಚಿನ್ನ ದೋಖಾ ಆಗಿರೋದು. ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ಎಷ್ಟು ಜನ ಈ ವಿಚಾರದಲ್ಲಿ ಬಂದರು ಅಂದರೆ ಜನರ ಆ ಪರಿಸ್ಥಿತಿಯ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಮೋಸ ಮಾಡಿರುವಂಥವನು ಇವನು. ಸೌಂದರರಾಜ್ ಅಲಿಯಾಸ್ ಚಿನ್ನ ತಂಬಿ ಅಂತೆ. ತಂಬಿನೇ, ದೊಂಬಿ. ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ಇದ್ದಾರೆ. ಕೆ ಪಿ ನಾಗರಾಜ್, ಎಲ್ಲಿ ಅವನಂತೆ ಇವನು? ಹೇಗೆ ಬಂದ? ಇವನು ಬ್ರಾಂಚಸ್ಗಳನ್ನು ಓಪನ್ ಮಾಡಿದಾಗ ಸ್ಥಳೀಯವಾಗಿ ಯಾರು ಕೇಳಲಿಲ್ವಾ? ಯಾಕಂದರೆ ಒಂದು ನಿಯಮ ಇರುತ್ತೆ, ಯಾರೋ ಏನೋ ಶುರು ಮಾಡ್ತಾ ಇದ್ದಾರೆ ಅಂತಂದಾಗ. ಬಟ್ ಅವು ಯಾವುದು ಕೂಡ ಯಾರು ಪರಿಶೀಲನೆ ಮಾಡೋದಿಲ್ಲ, ಏನೂ ಮಾಡೋದೇ ಇಲ್ಲ. ಇಲ್ಲಿ ಆಫೀಸರ್ಸ್ಗಳದ್ದು ಕೂಡ ಸಮಸ್ಯೆ ತಪ್ಪಿದೆಯಾ ಅಂತ? ಎಕ್ಸಾಕ್ಟ್ಲಿ. ಅನುಮಾನಗಳೇ ಬೇಡ ಅರುಣ್. ಪೊಲೀಸರು ಜಾಣವಾದಂತಹ ಕಿವುಡು, ಜಾಣವಾದಂತಹ ಮೌನವನ್ನು ಪ್ರದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಂಥವುಗಳು ಆಗ್ತವೆ ಅನ್ನೋದಕ್ಕೆ ದಿಸ್ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್. 2017ರಲ್ಲಿ ಚಿನ್ನ ತಂಬಿ ಮೈಸೂರಿಗೆ ಬರುವಂಥದ್ದು. ಅವನು ತಮಿಳ್ನಾಡಿನವನು. ಅವನು ಬಂದಂಥ ಸಂದರ್ಭದಲ್ಲಿ ಹೀಗೆ ಚಿನ್ನದ ವ್ಯಾಪಾರ ಮತ್ತೊಂದೆಲ್ಲ ಶುರು ಮಾಡುವಂಥದ್ದು. ಇದರಲ್ಲಿ ಈಗ ಇರುವಂತಹ ಗುಮಾನಿಗಳು, ಈಗ ಬರ್ತಾ ಇರುವಂತಹ ಅನುಮಾನಿಗಳು, ಇದರ ಸಂತ್ರಸ್ತರು ಅಮಾಯಕ ಜನ, ಆದರೆ ಫಲಾನುಭವಿಗಳೇ ಬೇರೆ ವರ್ಗದ ಜನ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಪೊಲೀಸರು ಇದರ ಫಲಾನುಭವಿಗಳು ಇದ್ದಾರೆ ಅನ್ನುವಂತಹದ್ದು ಈಗ ಮೈಸೂರಿನಲ್ಲಿ ಸರಿದಾಡ್ತಾ ಇರುವಂತಹ ಮಾತುಗಳು. ಯಾಕಂದರೆ ಅವನು 5-6 ಬ್ರಾಂಚನ್ನು ಓಪನ್ ಮಾಡ್ಕೊಂಡಿದ್ದಾನೆ ಮೈಸೂರಲ್ಲಿ. ಅವನೇನು ಕದ್ದು ಮುಚ್ಚಿ ವ್ಯಾಪಾರ ಮಾಡ್ತಾ ಇಲ್ಲ, ಎಲ್ಲ ಓಪನ್ ಆಗಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಅವನ ಮೇಲೆ ನಿರಂತರವಾಗಿ ಚಿಕ್ಕ ಕೇಸ್ಗಳು ಅವನ ಮೇಲೆ ದಾಖಲಾಗಕ್ಕೆ ಹೋಗಿದ್ದಾವೆ. ಆದರೆ ಎಲ್ಲ ಕೇಸ್ಗಳನ್ನು ಕಾಂಪ್ರಮೈಸ್ ಮಾಡಿರುವಂಥದ್ದು ಪೊಲೀಸ್ನವರೇ. ಯಾರ್ಯಾರು ಪೊಲೀಸ್ ಠಾಣೆ ಮತ್ತಿಗೆ ಹಂತವಾಗಿ ಹೋಗ್ತಿದ್ರೋ ಅವರೆಲ್ಲರೂ ಕೂಡ ಕಾಂಪ್ರಮೈಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾವತ್ತು ಮೊದಲನೇ ಕೇಸ್ ಬಂತೋ ಅವತ್ತೇ ಪೊಲೀಸರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದ ವಂಚನೆ ಆಗ್ತಾ ಇರಲಿಲ್ಲ. ಆದರೆ ದೂರು ಕೊಡೋಕ್ಕೆ ಬಂದಂಥವ್ರನ್ನೇ ಕನ್ವಿನ್ಸ್ ಮಾಡುವಂಥದ್ದು, ದೂರು ಕೊಡೋಕ್ಕೆ ಬಂದಂಥವ್ರನ್ನೇ ಏನ್ರಿ ನಿಮ್ಮದೇ ನಕಲಿ ಚಿನ್ನ ಅಂತಲ್ರಿ ಅಂತ ಹೇಳ್ಬಿಟ್ಟು ಪೊಲೀಸರು ಆವಾಜ್ ಹಾಕುವಂಥ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಇವನು ಎನ್ಕ್ಯಾಶ್ ಮಾಡ್ಕೊಂಡಿರುವಂಥದ್ದು. ಮತ್ತು ಬಣ್ಣದ ಜಾಹೀರಾತುಗಳನ್ನು ಕೂಡ ನೀಡಿ ಗ್ರಾಹಕರನ್ನ ಸೆಳೆದಿರುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಗಳು ಮತ್ತು ಪೊಲೀಸರ ಆರಂಭಿಕವಾದಂತಹ ಸ್ಟಡಿಗಳ ಪ್ರಕಾರವಾಗಿ 100 ಕೆಜಿಗೂ ಅಧಿಕ ಚಿನ್ನ ತಂಬಿ ವಂಚನೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ ಅರುಣ್. ಯಾಕೆಂದರೆ ಭಾಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಆದರೆ ಅರುಣ್, ಇದು ಹೂವಾಪೋದು ಮಾತಲ್ಲ. ಯಾಕೆಂದರೆ ವಿತ್ ದಾಖಲೆ ಸಮೇತ ಗ್ರಾಹಕರು ದೂರನ್ನು ಕೊಟ್ಟಿರುವಂಥದ್ದು. ಎಷ್ಟೆಷ್ಟು ಗ್ರಾಮನ ನಾವು ಅಡ ಇಟ್ಟಿದ್ವಿ, ಎಷ್ಟೆಷ್ಟನ್ನು ಅವನು ವಾಪಸ್ ಕೊಟ್ಟ, ಎಷ್ಟನ್ನು ನಮಗೆ ಸಂಪೂರ್ಣವಾಗಿ ವಂಚನೆ ಮಾಡಿದ ಅಂತ ವಿತ್ ಡಾಕ್ಯುಮೆಂಟ್ ಸಮೇತ CCBಗೆ ಜನರು ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತಿನ ಲೆಕ್ಕದಲ್ಲಿ ಬಹುತೇಕ 100 ಕೆಜಿಗೂ ಅಧಿಕ ಚಿನ್ನ ತಂಬಿ ವಂಚನೆ ಮಾಡಿರುವಂಥದ್ದು. ಕಳೆದ 5-6 ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನದ ವಂಚನೆಯನ್ನು ಚಿನ್ನ ತಂಬಿ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ ಅರುಣ್. ಓಕೆ, ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.